ಪಾವಗಡ ಟೌನ್ ಆದರ್ಶ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 135ನೇ ಹಾಗೂ ಬಾಬಾ ಜಗಜೀವನ್ ರಾಮ್ ಅವರ 119ನೆಯ ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಮಹಿಳಾ ದರ್ಜೆ ಕಾಲೇಜಿನ ಪ್ರೊಫೆಸರ್ ನಾಗೇಂದ್ರಪ್ಪ ಅವರು, ಅಂಬೇಡ್ಕರ್ ಅವರು ಬಾಲ್ಯ ಜೀವನದಲ್ಲಿ ಹಾಗೂ ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಅವಮಾನಗಳನ್ನ, ಕಷ್ಟಗಳನ್ನ ಅನುಭವಿಸಿದ್ರು. ಆದರೂ ಸಹ ನಮ್ಮ ದೇಶದ ಜನ ಅವಮಾನಗಳನ್ನ ಅನುಭವಿಸಬಾರದು ಎಂದು ಸಂವಿಧಾನವನ್ನ ಬರೆದರು. ನಾವು ಅವರ ವಿಚಾರಧಾರೆಗಳನ್ನ ಮೈಗೂಡಿಸಿಕೊಳ್ಳಬೇಕು. ನಮ್ಮ ಮಕ್ಕಳು ವಿದ್ಯಾವಂತರಾಗಬೇಕು. ಸಂವಿಧಾನ ಇಲ್ಲದಿದ್ದರೆ ತಲ ಸಮುದಾಯಗಳು ಬದುಕಲು ತುಂಬಾ ಕಷ್ಟಕರವಾಗುತ್ತಿತ್ತು ಎಂದರು. ನಿವೃತ್ತ ಪ್ರಾಂಶುಪಾಲರಾದ ಬಸವಲಿಂಗಪ್ಪ ಅವರು ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ಬಾಬಾ ಜಗಜೀವನ್ ರಾಮ್ ಅವರು ನಮ್ಮ ದೇಶದ 2 ಕಣ್ಣುಗಳಿದ್ದಂತೆ. ಇವರು ಆಗಿನ ಕಾಲದಲ್ಲಿ ಗಾಳಿ, ನೀರು, ನೆರಳು ಕೊಟ್ಟಂತಹ ಧೀಮಂತ ನಾಯಕರು. ಈ ದೇಶದ ಸಮಸ್ತ ಜನರಿಗೆ ಸಂವಿಧಾನವನ್ನ ಬರೆದಿದ್ದಾರೆ. ಈ ಸಂವಿಧಾನದಲ್ಲಿರುವ ಕಾನೂನುಗಳು ಜಾರಿಗೆ ಬಂದರೆ ಮಾತ್ರ ಈ ದೇಶದ ಬಡತನ ಕಡಿಮೆ ಆಗಬಹುದು ಎಂದು ಹೇಳಿದರು. ಮಾಜಿ ತಾಲೂಕು ದಂಡೋರ ಅಧ್ಯಕ್ಷರಾದ ರಾಮಕೃಷ್ಣಯ್ಯನವರು ಮಾತನಾಡಿ, ಸಮಾಜದಲ್ಲಿ ಗೌರವ ಸಿಗಬೇಕು ಎಂದರೆ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಬೇಕು ಎಂದು ಕಿವಿ ಮಾತು ಹೇಳಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಟ್ರಾಸಿಟಿ ಸಮಿತಿಯ ಸದಸ್ಯರಾದ ಡಿಜೆಎಸ್ ನಾರಾಯಣಪ್ಪ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ನರಸಿಂಹಪ್ಪ, ತಾಲೂಕು ಸಂಚಾಲಕರಾದ ಮಧುಲೇಟಪ್ಪ, ಮಾದರ ಮಹಾಸಭಾ ತಾಲೂಕು ಅಧ್ಯಕ್ಷರಾದ ನರಸಿಂಹಪ್ಪ, ಡಿಎಸ್ಎಸ್ ಮುಖಂಡರಾದ ಉಗ್ರಪ್ಪ, ಗಂಗಮ್ಮ, ಪಾರ್ವತಮ್ಮ, ಸಂಜೀವಮ್ಮ, ಮುತ್ತುರಾಜು, ಗಂಗಪ್ಪ, ದುಗ್ಗಪ್ಪ, ವೈಎನ್ ಮಾರಪ್ಪ, ಸಿಕೆಪುರ ಹನುಮಂತರಾಯಪ್ಪ, ಕೃಷ್ಣಪ್ಪ, ಕಟ್ಟಡ ಕಾರ್ಮಿಕ ಅಧ್ಯಕ್ಷರಾದ ರಾಮಂಜನಪ್ಪ, ಮುದ್ದುಲೇಟಪ್ಪ, ವಿಜಯಕುಮಾರ್, ಆರ್ಕೆ ಅಂಜನ್, ಮಟನ್ ನರಸಿಂಹ, ನಾರಾಯಣಪ್ಪ, ಗಂಗಾಧರ, ಎಸ್ಎಸ್ಕೆ ವೆಂಕಟೇಶ್, ನಾಗರಾಜ್ ಬೊಗಡೂರು, ನಾರಾಯಣಪ್ಪ, ನಾಗೇಂದ್ರ ಹಾಗೂ ಇನ್ನೂ ಹಲವು ದಲಿತ ಮುಖಂಡರು ಉಪಸ್ಥಿತರಿದ್ದರು. ನಾಗರಾಜ್ ಕೆಎಂ, ಪಾವಗಡ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಯಾಕಂದ್ರೆ ಸಂವಿಧಾನದಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳು ಕೂಡ ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ಕಹಿ ಅನುಭವಗಳನ್ನು ಅನುಭವಿಸಿದ್ರು. ಅವರು ಓದುವಂತ ಸಂದರ್ಭದಲ್ಲಿ, ಅವರು ಬಾಲ್ಯದಲ್ಲಿ ಇದ್ದಂತ ಸಂದರ್ಭದಲ್ಲಿ, ಅವರು ಈ ದೇಶದಲ್ಲಿ ಮಂತ್ರಿಯಾಗಿ ಸಂವಿಧಾನ ರಚನೆ ಆದ್ಮೇಲೂ ಕೂಡ, ಈ ದೇಶಕ್ಕೆ ಪವಿತ್ರವಾದ ಸಂವಿಧಾನ ಕೊಟ್ಟ ಮೇಲೂ ಕೂಡ ಅಂಬೇಡ್ಕರ್ ಅನುಭವಿಸಿದಂತ ಒಂದು ಕಷ್ಟ ಇದೆಯಲ್ಲ, ಅಂಬೇಡ್ಕರ್ ಅನುಭವಿಸಿದಂತ ಒಂದು ಅವಮಾನ ಇದೆಯಲ್ಲ, ಆ ಅವಮಾನದ ಎಲ್ಲದರ ಒಂದು ಸಂಕೇತವೇ ಇವತ್ತಿನ ಭಾರತ ಸಂವಿಧಾನ. ಅಂದ್ರೆ ನಾನು ಅನುಭವಿಸಿರ್ತಕ್ಕಂಥ ನೋವನ್ನ, ತಾನು ಅನುಭವಿಸಿರ್ತಕ್ಕಂಥ ಕಷ್ಟವನ್ನ, ಅವಮಾನಗಳನ್ನ ಈ ದೇಶದ ನನ್ನ ಜನ ಅನುಭವಿಸಬಾರ್ದು ಅಂತಕ್ಕಂಥ ಒಂದು ನಿಲುವು ಅವರ ವಿಚಾರಗಳಲ್ಲಿ ಇತ್ತು.